ಕಾರ್ಮಿಕನಿಗೆ ಹಲ್ಲೆ. ಪ್ರೆಸಿಡೆನ್ಸಿ ನಿವಾಸಿ ಕಾಲ್ಪಟ್ಟಿ ಹಿಡಿದು ಎಳೆದಾಡಿದ ಪೊಲೀಸಪ್ಪ. ಆವಲಹಳ್ಳಿ ಪೊಲೀಸ್ ಠಾಣಾ ಪಿಎಸ್ಐ ರೇವಣ್ಣ ಸಿದ್ದಪ್ಪಯಿಂದ ಗೂಂಡಾ ವರ್ತನೆ ಕಂಡುಬಂದಿದೆ. ಕಾಂಪೌಂಡ್ ಗೋಡೆ ಕಟ್ಟುತ್ತಿದ್ದಂತಹ ಕೂಲಿ ಕಾರ್ಮಿಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಹೂಡಿ ಸಮೀಪದ ಕೆ ದೊಮ್ಮಸಂದ್ರದ ಸಾಯಿ ಸಿಟಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪಿಎಸ್ಐ ರೇವಣ್ಣ ಸಿದ್ದಪ್ಪ ಗೂಂಡಾ ವರ್ತನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಸ್ತೆ ವಿಚಾರವಾಗಿ ಬಡಾವಣೆ ಹಾಗೂ ಸ್ಥಳೀಯ ಸೈಟ್ ಮಾಲೀಕರ ನಡುವೆ ವಿವಾದ ಏರ್ಪಟ್ಟಿತ್ತು. ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದ್ರು. ಪಕ್ಕದ ಸೈಟ್ ಮಾಲೀಕರಿಂದ ಕಾಂಪೌಂಡ್ ತೆರವು ಆರೋಪ ಕೇಳಿಬಂದಿದೆ. ಇದಾದ ಬಳಿಕ ಕಾಂಪೌಂಡ್ ಗೋಡೆ ಕಟ್ತಾ ಇದ್ದ ವೇಳೆ ಎಂಟ್ರಿ ಕೊಟ್ಟಂತ ಪಿಎಸ್ಐ ರೇವಣ್ಣ ಸಿದ್ದಪ್ಪ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿ ಬಡಾವಣೆ ನಿವಾಸಿಯ ಕಾಲರ್ ಪಟ್ಟಿ ಹಿಡಿದು ಎಳೆದಾಡಿದ್ದಾರೆ. ಇಡೀ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪಿಎಸ್ಐ ರೇವಣ್ಣ ಸಿದ್ದಪ್ಪನ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿಬಂದಿದೆ. Don't worry. सर वो వచ్చి మొత్తం డెమాలిష్ చేసి వెళ్ళిపోయి సార్ బడదలు తలగో ರೋಡ್ ಅಣ್ಣಾಕ ಹಿಂಗ ಡೆಮಾಲಿಷ್ ಬೇರೆ ಯಾರು ಇಲ್ಲ ಡೆಮಾಲಿಷ್ ಕೇಸ್ ಆಗಿದೆ ಅವ್ರು ನೋಟಿಸ್ ತಗೊಂಡಿಲ್ಲ ಅವ್ನು ಕೇಸ್ ಆಗ್ತದೆ ಕೋಟಾಡ್ರಿ ಅವನು ರೋಡ್ లో కట్టాలి ನಿಮ್ಮ ಅಪ್ಪನ ಜಾಗ ಆ ರೋಡ್ లో ಕಟ್ಟಾలి ಏಯ್ ನಿಮ್ಮ ಅಪ್ಪನ ಜಾಗ ಮಗನದು ನಿಮ್ಮ ಅಪ್ಪನ ತಗೊಂಡು ಡಾಕ್ಯುಮೆಂಟ್ಸ್ ರೋಡಿ ತಗೊಂಡು ಮಾಡ್ತಿಲ್ಲ ಡಾಕ್ಯುಮೆಂಟ್ಸ್ ಕಾಲ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ತಂದಿಲ್ಲ ನೋಟಿಸ್ ತಗೊಂಡಿಲ್ಲ ನೀವೇನು ಇದು ರೋಡಿ ತಗೊಂಡು ಮಾಡ್ತೀರಾ ಮಕ್ಕಳಲ್ಲಿ ಎಲ್ಲಿ ಡಾಕ್ಯುಮೆಂಟ್ಸ್ ತೆಗಿಲ್ಲ ಡಾಕ್ಯುಮೆಂಟ್ಸ್ ಯಾವ್ದು ಮಾತಾಡೋದು ಯಾಕೆ ತಗೊಂಡಿಲ್ಲ ಆಚೆ ನನ್ನ ಮಕ್ಕಳಲ್ಲಿ ನೋಟಿಸ್ ಕೊಟ್ಟರೆ ಮನೆಗೆ ಬಂದಿಲ್ಲ ನಾವು ಪೊಲೀಸ್ ಬಂದು ನೋಡಿದ್ರೆ ರಬ್ಬೀಸ್ ಮಾಡ್ತೀವಿ ನಿನ್ನ ಕೋರ್ಟು ಕಚೇರಿ ಬರ್ಲಿ ನಮ್ಗೆ ಬೇಡ ನೋಟಿಸ್ ರಿಸೀವ್ ಮಾಡ್ಕೊಂಡಿಲ್ಲ ಲೀಗಲ್ ಪಾಲ್ ಮಾಡಿಲ್ಲ ನೀವು ಕರೆಕ್ಟಾ ಕಾನೂನಿಗೆ ನಿನ್ ಕಡೆ ಇದೆ ಡಾಕ್ಯುಮೆಂಟ್ಸ್ ನಿಂದ ಅಪ್ಪಂದ ಇದು ಡಾಕ್ಯುಮೆಂಟ್ಸ್ ಇದೆ ಇದಕ್ಕೆ ನಾಯಿಸಿ ಕೇಸ ಬ್ಯಾಡ ಇಲ್ಲಿ ಹೇಳಿ ಗೊತ್ತಾಯ್ತು ಕೇಸ್ ರಿಜಿಸ್ಟರ್ ಆಗಿದೆ ಬರಕ್ಕಾಗಲ್ವಾ ಕೇಸ್ ರಿಜಿಸ್ಟರ್ ಮಾಡಕ್ ಕಳ್ಸಿ வீடியோ எடுறா அவன் என்ன பண்ணுவான் ಎಲ್ಲರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಕೊ ಬಡಕ ಆರ್ಡರ್ ಮಾಡ್ಕಲ್ಲ ಎಲ್ಲರ ಮೇಲೆ ಕೇಸ್ ಇನ್ನೊಂದು ಮಾಡೋದು ಕೇಸ್ ಎಲ್ಲ ರಮೇಶ್ ಬಾಬು ನಾನು ನಿಲ್ಲಿ ಜಾಗ 3 ಗಂಟೆಗೆ ಬಂದು ನಾವು ಸ್ಟೇಷನ್ ತಂದ್ರಿ ಅವ್ರಿಗೆ 5 ಗಂಟೆಗೆ ಬಂದಿಲ್ಲ ಅಂತ ಹೇಳೋದು ಹಿಂಗಿದ್ರೆ ತುಂಬ ಕಷ್ಟ ಆಗ್ತಾಯಿದೆ ಅಮ್ಮ. ಏನು ಸೇಫ್ಟಿ ಹೇಳಿ? ಆಮೇಲೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ನಾನೇ ಬಂದುಬಿಟ್ಟು ಅವರು ಕಟ್ತಾಯಿದ್ರು, ಅವರು ಮೇಸ್ತ್ರಿ ಅವ್ರು ಕಟ್ತಾಯಿದ್ರು. ಪಾಪ ಆ ಯಪ್ಪನಿಗೆ ಹೊಡೆದ್ರು. ಫಸ್ಟ್ ಬಂದಿದ ತಕ್ಷಣವೇ ಅವ್ರಿಗೆ ಹೊಡೆದ್ಬಿಟ್ಟು ಕರ್ಕೊಂಡು ಆಮೇಲೆ ಇಲ್ಲಿ ಇಬ್ಬರನ್ನ ನಮ್ಮ ರೆಸಿಡೆನ್ಸ್ ಇಬ್ಬರನ್ನ ತುಂಬ ಥ್ರೆಟನ್ ಮಾಡಿದ್ರು. ನೀವು ಇವಾಗಲೇ ಪೊಲೀಸ್ ಸ್ಟೇಷನಿಗೆ ಬಂದಿಲ್ಲ, ಯಾಕೆ ಬಂದಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಥ್ರೆಟನ್ ಮಾಡಿದ್ರು. ಶರ್ಟಿಗೆ ಹಿಡಿದ್ಬಿಟ್ಟು ಇದು ಮಾಡಿದ್ರು. ಅವ್ರು ಮಾಡೋದು ನೋಡಿದ್ರೆ ನಾವೇನೋ ತಪ್ಪು ಮಾಡಿದ್ದೀವಿ ಅನ್ನೋ ಥರ ಅನಿಸ್ತಾಯಿತ್ತು. ನಾವೇನು ತಪ್ಪು ಅಂದರೆ ನಮ್ಮದೇನೂ ಇಲ್ಲ, ನಾವಿಲ್ಲಿ ಆರಾಮಾಗಿದ್ದೀವಿ, ನಾವೇನು ಮಾಡ್ತಾಯಿಲ್ಲ. ನಮ್ಮ ಗೋಡೆ ಇತ್ತು, ಅದು ಇದು ಮಾಡಿದ್ದಾರೆ, ಡಿಸ್ಟ್ರಾಯ್ ಮಾಡಿದ್ದಾರೆ. ಅದನ್ನು ನಾವು ತಿರ್ಗಾ ಕಟ್ಟಕ್ಕೆ ನೋಡಿದ್ದೀವಿ. ಅದಕ್ಕೆ ನಮ್ಮ ಪೊಲೀಸ್ ನಮ್ಮ ಪರವಾಗಿ ಮಾತಾಡಲೇ ಇಲ್ಲ. ಅವ್ರ ಹತ್ರ ಏನೂ ಕೇಳಲೇ ಇಲ್ಲ. ಅವ್ರ ಹತ್ರ ಒಂದು ಮಾತು ಕೇಳಲಿಲ್ಲ. ನಮ್ಮನ್ನೇ ಬಂದುಬಿಟ್ಟು ನಮ್ಮನ್ನು ಹೆದರಿಸಿ ನಮಗೆ ಇದು ಹೇಳಿದ್ರು, ನಾಳೆ ಬೇಕಾದರೆ ನಾವು ವಿಮೆನ್ ಪೊಲೀಸ್ನನ್ನು ಕರ್ಕೊಂಡ್ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಪೊಲೀಸು ಅವ್ರೇನೋ ನಮ್ಮ ಇದ್ರ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಅವಾಗ ನಾವು ಅವ್ರು ಇದು ಮಾಡಿದ್ವಲ್ಲ, ನಾವು ಕಟ್ಟಿದ್ವಿ. ಅದು ಏನು ಕೇಸ್ ಅಂತ ಸರಿಯಾಗಿ ಗೊತ್ತಿಲ್ಲ. ಅವ್ರು
ಕೇಸ್ ಹಾಕಿದ್ದಾರೆ. ಅಂದರೆ ಇಬ್ಬರ ಮೇಲಲ್ಲ, ಆ್ಯಕ್ಚುಲಿ ಅದು ಇಡೀ ಅಸೋಸಿಯೇಷನ್ ಮೇಲೆ, ಬಟ್ ಇಬ್ಬರನ್ನೇ ಅವರು ಇದು ಮಾಡ್ತಾಯಿದ್ದಾರೆ, ಟಾರ್ಗೆಟ್ ಮಾಡಿದ್ದಾರೆ. ಅವ್ರು ಪೊಲೀಸ್ ಅವರು ಶರ್ಟ್ ಹಿಡ್ಕೊಂಡು ಬಾ 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 ಅಂತ ಇದು ಮಾಡ್ತಾಯಿದ್ರು. ನಾವು ಅಂಥ ಏನು ದೊಡ್ಡ ತಪ್ಪೇನು ಮಾಡಿಲ್ಲ. ಪೊಲೀಸ್ ಅಷ್ಟು ಇಲ್ಟ್ರೀಟ್ ಮಾಡೋಕ್ಕೆ, ಅಷ್ಟು ಇದಾಗಿ ಮಾಡೋಕ್ಕೆ ಅಷ್ಟೇನು ದೊಡ್ಡ ತಪ್ಪೆಲ್ಲ ಏನು ನಾವು ಮಾಡಿಲ್ಲ. ಬಿದ್ದಿರೋ ಗೋಡೆನ ಕಟ್ಟಕ್ಕೆ ನೋಡ್ತಾ ಇದ್ದೀವಿ ಅಷ್ಟೇ. ಯಾರು ನಿಮ್ಮನ್ನು ಕಟ್ಟಕ್ಕೆ ಹೇಳಿದ್ದು ಹಾಗೆ ಹಿಂಗೆ ಅಂತ. ಅಲ್ಲಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಆದರೆ ಅವ್ರು ಬಂದು ಈ ಇಶ್ಯೂಲ್ಲಿ ಕ್ರಿಮಿನಲ್ನ ಟ್ರೀಟ್ ಮಾಡೋ ಥರ ಟ್ರೀಟ್ ಮಾಡಿದ್ದಾರೆ. ಯಾವ ಪೊಲೀಸರು ಮೇಡಮ್? ಅವರು ಆವಲಹಳ್ಳಿ ಪೊಲೀಸವರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.